ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ನೆನೆಸ್ತಿದ್ದೀನಿ. ಪ್ರಿಯರೇ, ದೇವರು ಕಳೆದ ತಿಂಗಳೆಲ್ಲ ನಿಮ್ಮನ್ನ ನಮ್ಮೆಲ್ಲ ಕುಟುಂಬಗಳನ್ನ ಸೇವೆಯನ್ನ ದೇವರ ಕಾಯ್ದು ಕಾಪಾಡಿ ಕರ್ತನು ಇನ್ನೊಂದು ತಿಂಗಳನ್ನ ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಎಷ್ಟೋ ಜನ ಈ ದಿನವನ್ನ ಕಾಣದೆ ಹೋಗಿದ್ದಾರೆ ಪ್ರಿಯರೇ. ಈ ತಿಂಗಳನ್ನು, ಹೊಸ ತಿಂಗಳನ್ನ ಕಾಣದೆ ಹೋಗಿದ್ದಾರೆ. ಆದರೆ ದೇವರ ಮಹಾಕೃಪೆಯಿಂದ ಕರ್ತನು ಬಂದಂತ ಎಲ್ಲಾ ಕೇಡುಗಳಿಂದ ತಪ್ಪಿಸಿ, ಬೇಟೆಗಾರನ ಬಲೆಯಿಂದ, ಮರಣಕರ ವ್ಯಾಧಿಗಳಿಂದ ತಪ್ಪಿಸಿ, ಕಾದು ಕಾಪಾಡಿ ನಮಗೆ ಇನ್ನೊಂದು ತಿಂಗಳನ್ನ ಉಡುಗೊರೆಯಾಗಿ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರು ಮಾಡಿದ ಉಪಕಾರಕ್ಕಾಗಿ ನಾವು ಆತನನ್ನು ಸ್ತುತಿಸೋರಾಗಿರ್ಬೇಕು. ಬನ್ನಿ ಪ್ರಿಯರೇ, ಈ ನೂತನ ತಿಂಗಳಲ್ಲಿ ದೇವರು ಕೊಡುವಂತ ವಾಗ್ದಾನ ವಚನವನ್ನ ನಾವು ಧ್ಯಾನಿಸಿ, ನಾವು ದೇವರನ್ನ ಈ ಹೊಸ ತಿಂಗಳಿಗೆ ಕೊಟ್ಟಿದ್ದಕ್ಕಾಗಿ ದೇವರನ್ನ ನಾವು ಸ್ತುತಿಸೋಣ. ಪ್ರಿಯರೇ, ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆಗಳು 91ನೇ ಅಧ್ಯಾಯ 10ನೇ ವಚನ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಕೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಪ್ರಿಯರೇ, ನಾನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಿದ್ದೆ. ಸ್ವಾಮಿ, ಕಳೆದ ತಿಂಗಳು ನಾನು ನಿನ್ನ ಬಲಪಡಿಸ್ತೀನಿ ಎಂಬುದಾಗಿ ಹೇಳಿ ನಮ್ಮನ್ನ ಬಲಪಡಿಸಿದ್ರಿ. ಅನೇಕ ಸಂಗತಿಗಳಲ್ಲಿ ನಮ್ಮನ್ನ ಬಲಪಡಿಸಿ, ನಮ್ಮ ಬಲಹೀನತೆಯಲ್ಲಿ ನಿನ್ನ ಬಲವನ್ನು ಕೊಟ್ಟು ನಮ್ಮನ್ನ ಮುನ್ನಡೆಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಈ ಹೊಸ ತಿಂಗಳಲ್ಲಿ ನೀವು ಈ ತಿಂಗಳಿಗೆ ಬೇಕಾಗಿರುವಂತ ವಾಗ್ದಾನವನ್ನ ನಮ್ಮ ಜೊತೆ ಮಾತನಾಡಿ, ಈ ತಿಂಗಳಿಗೆ ಬೇಕಾಗಿರೋ ವಾಗ್ದಾನವನ್ನ ಕೊಡಿ ಎಂಬುದಾಗಿ ನಾನು ಪ್ರಾರ್ಥಿಸುವಾಗ, ಮತ್ತೆ ಈ ತಿಂಗಳಿಗೆ ಬೇಕಾಗಿರುವಂತ ನಿನ್ನ ಚಿತ್ತ ಅಂದ್ರೆ ಈ ತಿಂಗಳಲ್ಲಿ ಯಾವ ರೀತಿಯಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡ್ತಿ, ಯಾವ ವಾಗ್ದಾನದೊಟ್ಟಿಗೆ ನಮ್ಮನ್ನ ನಡೆಸ್ತೀರಿ ಎಂಬುದಾಗಿ ನಾನು ದೇವರ ಸಮ್ಮುಖದಲ್ಲಿ ಕೇಳುವಾಗ, ದೇವರು ಕೀರ್ತನೆ 91 10ನೇ ವಚನವನ್ನ ಪರಿಶುದ್ಧಾತ್ಮ ದೇವರು ನನಗೆ ಪ್ರೇರೇಪಿಸಿದರು. ಹಾಗಾಗಿ ದೇವರ ವಾಕ್ಯ ಏನ್ ಹೇಳ್ತಿದ್ದೆ ಪ್ರೇರೆ, ಯಾವ ಕೇಡು ನಿಮಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಸ್ವಾಮಿ ಈ ತಿಂಗಳು ನಮಗೆ ವಾಗ್ದಾನ ಮಾಡ್ತಿದ್ದಾನೆ. ಪ್ರೇರೆ, ಕಳೆದ ತಿಂಗಳಲ್ಲಿ ಯಾವುದೋ ಒಂದು ಸಂಗತಿಗಳು ನಿಮ್ಮನ್ನ ಭಯಪಡಿಸಿರ್ಬೋದು, ಯಾವುದೋ ಕಾರ್ಯಗಳು ನಿಮ್ಮ ಗುಡಾರಕ್ಕೆ ಬಂದು ನಿಮ್ಮನ್ನ ಉಪದ್ರವ ಪಡಿಸಿರ್ಬೋದು. ಒಂದು ವೇಳೆ ದುರ್ಜನರ ವಿಷಯದಲ್ಲಿ ನೀವು ಕುಟುಂಬಗಳಲ್ಲಿ ಕೆಲವೊಂದು ಬಾಧೆ ಪಟ್ಟಿರ್ಬೋದು, ಅಥವಾ ಆಡಿಕೊಳ್ಳುವಂತ ಜನರ ಮಧ್ಯದಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ಬಾಧೆಯನ್ನು ಅನುಭವಿಸಿರ್ಬೋದು, ಅಥವಾ ಹೊಟ್ಟೆ ಕಿಚ್ಚು ಪಡುವಂತ ಜನರ ಮೂಲಕವಾಗಿ ಯಾವುದೋ ಗಲಿಬಿಲಿ, ಯಾವುದೋ ಒಂದು ಅಸಮಾಧಾನ, ಯಾವುದೋ ಒಂದು ಜಗಳದ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆದಿರ್ಬೋದು ಪ್ರೇರೆ, ಅಥವಾ ಯಾವುದೋ ಒಂದು ಸೈತಾನ ಕಾರ್ಯಗಳು ನಿಮ್ಮ ಕುಟುಂಬಗಳನ್ನ ಕದಲಿಸಿರ್ಬೋದು, ಅಥವಾ ನಿಮ್ಮನ್ನ ಭಯಕ್ಕೆ ಈಡು ಮಾಡಿರ್ಬೋದು. ಒಂದು ವೇಳೆ ನೀವು ಭಯಕ್ಕೆ ಒಳಗಾಗಿರ್ಬೋದು ಪ್ರೇರೆ. ಒಂದು ವೇಳೆ ಯಾವುದೋ ಒಂದು ನಿಮ್ಮ ಗುಡಾರಕ್ಕೆ ಮರಣ ಅನ್ನುವಂಥ ಭಯವನ್ನ ನಿಮ್ಮ ಗುಡಾರದಲ್ಲಿ ಬಂದು ನಿಮ್ಮನ್ನು ಭಯಪಡಿಸಿರ್ಬೋದು. ಒಂದು ವೇಳೆ ಯಾವುದೋ ಮರಣದ ಸಂಗತಿ, ಮರಣ ಬರುವ ಹಾಗಿದೆ, ಏನೋ ಒಂದು ಮರಣ ಸಂಭವಿಸುವ ಹಾಗಿದೆ ನಮ್ಮ ಕುಟುಂಬದಲ್ಲಿ ಅನ್ನೋ ರೀತಿಯಲ್ಲಿ ಯಾವುದೋ ಒಂದು ಭಯ, ಯಾವುದೋ ಒಂದು ಕಳವಳ, ದಿಗಿಲು ನಿಮ್ಮ ಕುಟುಂಬವನ್ನ ಕದಲಿಸಿರ್ಬೋದು ಪ್ರಿಯರೇ. ಅಥವಾ ಯಾವುದೋ ಒಂದು ಮಾಟದೋ, ಯಾವುದೋ ಮಂತ್ರನೋ, ಯಾವುದೋ ಸಂಗತಿನೋ ನಿಮ್ಮ ಕುಟುಂಬವನ್ನ ಒಂದು ಚಿಂತೆಗೆ, ಒಂದು ಭಯಕ್ಕೆ ಈಡು ಮಾಡಿರ್ಬೋದು ಪ್ರಿಯರೇ. ಆದ್ರಿಂದ ನೀವು ಒಂದು ವೇಳೆ ಭಯಪಟ್ಟವರಾಗಿರ್ಬೋದು, ಒಂದು ವೇಳೆ ಚಿಂತೆಯಲ್ಲಿ, ಒಂದು ವೇಳೆ ಕಷ್ಟದಲ್ಲಿ ನೀವು ಒಳಗಾಗಿರ್ಬೋದು ಪ್ರಿಯರೇ. ದೇವರು ಈ ತಿಂಗಳು, ಕಳೆದ ತಿಂಗಳನ್ನ ಕರ್ತ ನಿಮ್ಮನ್ನ ಬಲಪಡಿಸಿದ ಹಾಗೆ, ಕಳೆದ ತಿಂಗಳಲ್ಲಿ ನೀವು ಹಾದು ಬಂದಂತ ಪ್ರತಿಯೊಂದು ಮಾರ್ಗವನ್ನ ಕಂಡಂತ ದೇವರು, ನಿಮ್ಮನ್ನು ಪ್ರೀತಿಸ್ತಿರುವಂತ ದೇವರು ನಿಮಗೂ ನನಗೆ ವಾಗ್ದಾನ ಮಾಡ್ತಿದ್ದಾನೆ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಕೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಸ್ವಾಮಿ ವಾಗ್ದಾನ ಮಾಡ್ತಿದ್ದಾನೆ ಪ್ರಿಯರೇ. ಆದ್ರಿಂದ ನಿಮ್ಮ ಯಾವುದೇ ಸಂಗತಿಗಳು ನೀವು ಹಾದು ಹೋಗ್ತಿದ್ರು, ಅಥವಾ ಯಾವುದೇ ಸಂಗತಿಗಳು ನಿಮ್ಗೆ ಎದುರಾಗ್ತಿದೆ ಅನ್ನೋಂತ ಚಿಂತೆ ನಿಮ್ಮಲ್ಲಿ ಕಾಡ್ತಿದ್ರು ಕೂಡ, ನೀವು ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡ್ರಿ ಪ್ರಿಯರೇ. ಅದಕ್ಕಾಗಿ ನಾನು ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡೋಣ ಪ್ರಿಯರೇ. ಯಾಕಂದ್ರೆ ಈ ಕಳೆದ ತಿಂಗಳು ಏನೋ ನನ್ನ ಜೀವಿತದಲ್ಲಿ ಹೇಗೋ ಕಳೆದು ಹೋಯ್ತಪ್ಪ, ಹೇಗೋ ಕಳೆದ ತಿಂಗಳು ಹೇಗೋ ನನ್ನ ಕುಟುಂಬನ ಏನೋ ಒಂದು ಪರಿಸ್ಥಿತಿಗಳಿಂದ ದಾಟಿ ಬರೋದಕ್ಕೆ ದೇವರು ಸಹಾಯ ಮಾಡಿದ್ರು. ಈ 10ನೇ ತಿಂಗಳಲ್ಲಿ
ನನ್ನ ಕುಟುಂಬ ಹೇಗಿರ್ತದೆ, ಈ 10ನೇ ತಿಂಗಳಲ್ಲಿ ನನ್ನ ಪರಿಸ್ಥಿತಿ ಹೇಗಿರ್ತದೆ, ನನ್ನ ಜೀವಿತ ಹೆಂಗಿರ್ತದೆ, 10ನೇ ತಿಂಗಳಲ್ಲಿ ನಾನು ಯಾವ್ಯಾವ ಸಮಸ್ಯೆಗಳನ್ನ, ಕಷ್ಟಗಳನ್ನ ನಾನು ಹಾದು ಹೋಗ್ಬೇಕು. ಅಯ್ಯೋ, ಕಳೆದ ತಿಂಗಳಲ್ಲಿ ನೋಡುವಾಗ ಎಷ್ಟೋ ಸಂಗತಿಗಳನ್ನ ನಾನು ಸಂಧಿಸ್ದೆ, ಎಷ್ಟೋ ಭಯಗಳು, ಎಷ್ಟೋ ದಿಗಿಲು, ಚಿಂತೆ, ಆತಂಕಗಳು, ಎಷ್ಟೋ ಒಂದು ಮನೋ ಭೀತಿಯಲ್ಲಿ ನಾನು ಹಾದು ಹೋದೆ. ಈ 10ನೇ ತಿಂಗಳು ದೇವರು ನನ್ನ ಜೀವಿತವನ್ನ ಹೇಗೆ ನಡೆಸ್ತಾರೆ, 10ನೇ ತಿಂಗಳು ಇನ್ನು ಏನೆಲ್ಲ ಸಂಭವಿಸ್ತದೆ, 10ನೇ ತಿಂಗಳು ಕೂಡ ಕಳೆದ ತಿಂಗಳ ತರ ನನ್ನ ಜೀವಿತದಲ್ಲಿ ಅನೇಕ ಪಾಡುಗಳು, ಅನೇಕ ಹೋರಾಟಗಳು, ಅಥವಾ ಏನಾದ್ರೂ ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಕಾರ್ಯಗಳು ಅಥವಾ ಘಟನೆಗಳು ಏನಾದ್ರೂ ಸಂಭವಿಸ್ಬಿಡ್ತದ ಅನ್ನೋ ಒಂದು ಚಿಂತೆ, ಭಯ ನಿಮ್ಮ ಒಳಗಡೆ ಇರ್ಬೋದು ಪ್ರೇರೆ. ಆದ್ರೆ ದೇವರು ನಿಮ್ಮನ್ನು ನೋಡಿ ಮಾತನಾಡ್ತಿದ್ದಾನೆ, ನೀ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಕೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ನಿಮ್ಮನ್ನು ಪ್ರೀತಿಸುವಂತ ಯೇಸು ಹೇಳ್ತಿದ್ದಾನೆ ಪ್ರೇರೆ. ಆದ್ರಿಂದ ಆತನ ಮೇಲೆ ನೀವು ವಿಶ್ವಾಸವನ್ನ ಇಡ್ರಿ ಪ್ರೇರೆ. ಆದ್ರಿಂದ ನೀವು ಆತನ ಮೇಲೆ ವಿಶ್ವಾಸ ಇಟ್ಟು, ಆತನ ವಾಗ್ದಾನದ ಮೇಲೆ ವಿಶ್ವಾಸ ಇಟ್ಟು, ನನಗೆ ಈ ತಿಂಗಳು ಯಾವ ಕೇಡು ಸಂಭವಿಸದು, ಉಪದ್ರವು ನನ್ನ ಕೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಯೇಸು ಸ್ವಾಮಿ ನಿಮಗೆ ಕೊಡ್ತಿರುವಂತ ವಾಗ್ದಾನವನ್ನ ನೀವು ನಂಬೋದಾದ್ರೆ ಈ ತಿಂಗಳೆಲ್ಲ ಕರ್ತನ್. ಅಷ್ಟು ಮಾತ್ರ ಅಲ್ಲ, ಈ ತಿಂಗಳು ಮಾತ್ರ ಆತನ ಬರುವ ತನಕ ನನ್ನನ್ನ ಬೇಟೆಗಾರನ ಬಲೆಯಿಂದ, ಮರಣಕಾರ ವ್ಯಾಧಿಗಳಿಂದ ಆತನ ತಪ್ಪಿಸಿ ಕಾಪಾಡೋದಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ನೋಡಿ, ವಾಕ್ಯ ಭಾಗವನ್ನ ಧ್ಯಾನಿಸೋಣ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಕೂಡಾರದ ಸಮೀಪಕ್ಕೂ ಬಾರದು. ಹಾಗಾದ್ರೆ ಯಾವ ಕೇಡು ಯಾಕೆ ನನಗೆ ಸಂಭವಿಸಲ್ಲ, ಉಪದ್ರವವು ಯಾಕೆ ನನ್ನ ಗುಡಾರದ ಸಮೀಪಕ್ಕೆ ಬರಲ್ಲ ಅನ್ನೋದಾದ್ರೆ 2 ಕಾರಣ ಪ್ರೇರೆ. ಒಂದು, 9ನೇ ವಚನ ಹೇಳ್ತದೆ ಮೇಲ್ಗಡೆ, ಯೆಹೋವನೇ ನನ್ನ ಶರಣನು. ಯಾರಿಗೆ ಕೇಡು ಸಂಭವಿಸಲ್ಲ, ಯಾರ ಗುಡಾರಕ್ಕೆ ಉಪದ್ರವವು ಸಮೀಪಕ್ಕೆ ಬಾರಲ್ಲ ಅನ್ನೋದಾದ್ರೆ ಪ್ರೇರೆ, ಒಂದು, ಯೆಹೋವನು ಯಾರಿಗೆ ಶರಣನಾಗಿದ್ದಾನೋ, ಯೆಹೋವನೇ ನನ್ನ ಶರಣನು ಎಂಬುದಾಗಿ ಯಾರು ನಂಬುತ್ತಿದ್ದಾರೋ, ಯಾರು ಒಪ್ಪಿಕೊಳ್ತಾರೋ ಪ್ರೇರೆ. ಮತ್ತೆ 2ನೇದಾಗಿ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಸಿಕೊಂಡಿದೆಯಲ್ಲ, ಯಾರೆಲ್ಲ ಯೇಸುವನ್ನ ನಂಬಿದ್ದೀರಲ್ಲ, ಯಾರೆಲ್ಲ ಯೇಸುವನ್ನ ಆಶ್ರಯಿಸಿಕೊಂಡಿದ್ದೀರಲ್ಲ, ಯಾರೆಲ್ಲ ಯೇಸು ಕ್ರಿಸ್ತನ ಮೇಲೆ ಏನಂತೆ ತಮ್ಮ ಮನಸ್ಸನ್ನ ಇಟ್ಟು ಯಾರೆಲ್ಲ ದೇವರ ಸಮ್ಮುಖದಲ್ಲಿ ಹೋಗಿ ಪ್ರಾರ್ಥಿಸ್ತಿದಾರಲ್ಲ, ಅವ್ರಿಗೆಲ್ಲರಿಗೂ ಯಾವ ಕೇಡು ನಿಮ್ಮ ಗುಡಾರಕ್ಕೆ ಸಂಭವಿಸಲ್ಲ ಪ್ರಿಯ. ಗುಡಾರ ಅಂತ ಹೇಳುವಾಗ 2 ಅರ್ಥವನ್ನ ಸೂಚಿಸ್ತದೆ. ಒಂದು, ನಮ್ಮ ದೇಹ ಎಂಬ ಗುಡಾರ. ಒಂದು ವೇಳೆ ನಿನ್ನ ದೇಹದಲ್ಲಿ ಕಳೆದ ತಿಂಗಳು ಅನೇಕ ವಿಧವಾದಂತ ನೋವುಗಳು ಕಾಣಿಸ್ಕೊಂಡಿರ್ಬೋದು, ಒಂದು ವೇಳೆ ವ್ಯಾಧಿ ಕಾಣಿಸ್ಕೊಂಡಿರ್ಬೋದು, ನಿಮ್ಮ ಶರೀರದಲ್ಲಿ ಯಾವುದೋ ಒಂದು ಬಲಹೀನತೆಗಳಲ್ಲಿ ನೀವು ಹಾದು ಬಂದಿರ್ಬೋದು ಕಳೆದ ತಿಂಗಳಲ್ಲಿ ಪ್ರೇರೆ. ಆದ್ರೆ ಯಾವುದೋ ಒಂದು ಸಂಗತಿಗಳು, ಯಾವುದೋ ಕಾರ್ಯಗಳು, ಯಾರೋ ಮಾಡದಂತ ಕಾರ್ಯಗಳಿಗೆ ನಿಮ್ಮ ಶರೀರದಲ್ಲಿ ನೀವು ಏನಂತೆ ಬಾಧೆನ ಅನುಭವಿಸಿರ್ಬೋದು, ಅಥವಾ ನಿಮ್ಮ ಆತ್ಮದಲ್ಲಿ ನೊಂದುಕೊಂಡಿರ್ಬೋದು, ಆತ್ಮದಲ್ಲಿ ಎಷ್ಟೋ ಒಂದು ಗಲಿಬಿಲಿ ಕಸಿಬಿಸಿ ಆಗಿರ್ಬೋದು ಪ್ರೇರೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಶರೀರ ಎಂಬ ಗುಡಾರವನ್ನ ತಾಕದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ ಪ್ರಿಯ. ಹಾಗಾದ್ರೆ ಯಾವ ವ್ಯಾಧಿ ಆಗಿರ್ಬೋದು, ಚಿಂತೆ ಆಗಿರ್ಬೋದು, ಕಳವಳಗೊಳಿಸುವಂತದ್ದಾಗಿರ್ಬೋದು, ಯಾವುದೇ ಭೀತಿ ಪಡಿಸುವಂತದ್ದಾಗಿರ್ಬೋದು, ಯಾವುದೋ ನಿನ್ನ ವಿಷಯದಲ್ಲಿ, ನಿಮ್ಮ ಆರೋಗ್ಯ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ಆಗಿರ್ಬೋದು ಪ್ರೇರೆ, ಅಥವಾ ಕುಟುಂಬ ವಿಷಯದಲ್ಲಿ, ನಿಮ್ಮ ಶರೀರದಲ್ಲಿ ಯಾವುದೇ ವ್ಯತ್ಯಾಸಗಳು ಉಂಟಾಗದಂತೆ, ನಿಮ್ಮ ಆರೋಗ್ಯದಲ್ಲಿ ಯಾವ ಹಾನಿಯೂ ಕೂಡ ಆಗದಂತೆ, ನಿಮ್ಮ ಒಂದು ಶರೀರದಲ್ಲಿ ಯಾವುದೇ ಬಲಹೀನತೆಯಲ್ಲಿ ನೀವು ಒಳಗಾಗಕ್ಕೆ ಆತನು ಬಿಡದೆ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವು ನಿನ್ನ ಶರೀರ ಎಂಬ ಗುಡಾರವನ್ನ ಮುಟ್ಟದು ಎಂಬುದಾಗಿ ನಿಮಗೆ ವಾಗ್ದಾನ ಮಾಡ್ತಿದ್ದಾನೆ ಪ್ರೇರೆ. ಎಷ್ಟು ಒಳ್ಳೆ ದೇವರಲ್ವಾ. ಆದ್ರಿಂದ ನೀವು ಆತನ ಮೇಲೆ ವಿಶ್ವಾಸ ಇಟ್ಟ ಕಾರಣ, ಆತನನ್ನು ನೀವು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ರಿಂದ ನಿಮ್ಮ ಶರೀರ, ನಿಮ್ಮ ಆತ್ಮ, ಪ್ರಾಣಗಳನ್ನ ಕರ್ತನು ಕಾಯ್ದು ಸಂರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. 2ನೇದಾಗಿ ನೋಡುವಾಗ ಅದು ಮನೆ ಎಂಬ ಗುಡಾರ. ಪ್ರಿಯರೇ, ನಮ್ಮ ಈ ಮನೆ ಎಂಬ ಗುಡಾರಕ್ಕೆ ಯಾವ ಕೇಡು ಸಂಭವಿಸುವುದಿಲ್ವಂತೆ ಪ್ರಿಯರೇ. ಆದ್ರಿಂದ ಸ್ವಾಮಿ ಹೇಳ್ತಾರೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು ಅಂತ. ಹಾಗಾದ್ರೆ ಮನೆಯ ಸಮೀಪಕ್ಕೆ ಹತ್ರ ತನಕ ಅನೇಕ ಸಂಗತಿಗಳು ಬರ್ಬೋದು ಪ್ರಿಯರೇ. ಹೋರಾಟ ಆಗುವಂತ ಪರಿಸ್ಥಿತಿಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಅಥವಾ ಶತ್ರು ಹಿಂದಟ್ಟಿ ಬರ್ಬೋದು, ಅಥವಾ ಯಾವುದೋ ಒಂದು ಮಾಟ ಮಂತ್ರಗಳು ಯಾವುದೋ ನಿಮ್ಮ ಮನೆಯ ತನಕ ಬರ್ಬೋದು. ಆದ್ರೆ ನಿಮ್ಮ ಮನೆ ಒಳಗಡೆ ಬರ್ಲಿಕ್ಕೆ ಆಗಲ್ಲ ಪ್ರೇರೆ. ನಿಮ್ಮ ಕಾಂಪೌಂಡಿನ ಒಳಗಡೆನೂ ಕೂಡ ಅದು ಬರ್ಲಿಕ್ಕೆ ಆಗಲ್ಲ. ಆದ್ರೆ ನಿಮ್ಮ ಕಾಂಪೌಂಡ್ ಇಂದ ಹೊರಗಡೆ, ನಿಮ್ಮ ಮನೆಯ ಹೊಸಲಿಂದ ಆಚೆನೆ ಕೂಡ ಅವು ಏನಾಗ್ತದೆ, ಸೋತು ಹೋಗ್ತದೆ ಪ್ರೇರೆ. ಯಾಕಂದ್ರೆ ದೇವರು ಹೇಳ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೆ ಬಾರದು ಅಂತ. ಸಮೀಪಕ್ಕೆ ಅನ್ನುವಾಗ ನಿಮ್ಮ ಕುಟುಂಬದ ಒಳಗಡೆ ಅದು ಬರುವುದಿಲ್ಲ ಅಂತ ಹೇಳ್ತಿದ್ದಾನೆ ಪ್ರೇರೆ. ನಿಮ್ಮ ಕುಟುಂಬದಲ್ಲಿರುವ ಸದಸ್ಯರ
ಮಧ್ಯದೊಳಗಡೆ ಅದು ಬರುವುದಿಲ್ವಂತೆ ಪ್ರೇರೆ. ಈ ವಾಗ್ದಾನವನ್ನ ನಾವು ನಂಬೋಣ ಪ್ರೇರೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ. ಹಾಗಾದ್ರೆ ಈ ತಿಂಗಳೆಲ್ಲ ಕರ್ತನು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ತನ್ನ ಬೇಲಿಯನ್ನು ಹಾಕಿ ಕಾಯ್ದು ಕಾಪಾಡುವವನಾಗಿದ್ದಾನೆ. ನೋಡಿ, ಸೈತಾನನಿಗೆ ಕುಟುಂಬಗಳು ಕಂಡ್ರೆ ಹೊಟ್ಟೆ ಉರಿ, ಸೈತಾನನಿಗೆ ಕುಟುಂಬ ಕಂಡ್ರೆ ಯಾಕೋ ಆತನಿಗೆ ಹೊಟ್ಟೆ ಕಿಚ್ಚು. ಆದ್ರಿಂದ ದೇವರ ಮಕ್ಕಳು ಅನ್ಯೋನ್ಯತೆಯಲ್ಲಿ ಜೀವಿಸುವಂಥದ್ದು, ದೇವರ ಮಕ್ಕಳು ಅಭಿವೃದ್ಧಿ ಆಗುವಂಥದ್ದು, ದೇವರ ಮಕ್ಕಳು ಸಂತೋಷವಾಗಿರುವಂಥದ್ದು, ದೇವರ ಮಕ್ಕಳು ಆತ್ಮಿಕವಾಗಿ ಬೆಳವಣಿಗೆ ಆಗೋದು, ದೇವರ ಮೇಲೆ ನಂಬಿಕೆ ಇಟ್ಟಂತ ಮಕ್ಕಳು ಆತ್ಮಿಕವಾಗಿ ಒಂದು ಪ್ರಾರ್ಥನೆಯಲ್ಲಿ, ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ ಜೀವಿಸೋದು ಸೈತಾನಿಗೆ ಇಷ್ಟ ಇಲ್ಲ ಪ್ರೇರೆ. ಆದ್ರಿಂದ ಆತನ ಏನ್ ಮಾಡ್ತಾನೆ ಅಂದ್ರೆ, ನಿಮ್ಮ ವಿಷಯದಲ್ಲಿ ಕುರಿತು, ನಿಮ್ಮ ಕುಟುಂಬಗಳ ಕುರಿತಾಗಿ ದೇವರ ಮುಂದೆ ದೂರ ಹೇಳಲಿಕ್ಕೆ ಹೋಗ್ತಾನಂತೆ. ನೋಡಿ, ಯೋಬನ ಪುಸ್ತಕದಲ್ಲಿ ನಾವು ನೋಡ್ತೀವಲ್ವ, 1ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೀವಿ, ಯೋಬನ ಗ್ರಂಥದಲ್ಲಿ, ನೀನು ಅವನಿಗೂ ಅವನ ಮನೆಯವರಿಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದೆಯಲ್ಲ. ನೋಡಿ ಪ್ರೇರೆ, ದೇವರು ನಮ್ಮ ಗುಡಾರದ ಸಮೀಪಕ್ಕೆ ಉಪದ್ರವ ಬರದೆ ಏನ್ ಮಾಡಿದಾರಂತೆ, ನಮ್ಮ ಸುತ್ತಲೂ, ನಮ್ಮ ಮನೆಯ ಸುತ್ತಲೂ, ನಮಗಿರುವಂತ ಸ್ವಾಸ್ಥ್ಯದ ಸುತ್ತಲೂ ಏನಾಗಿದೆ, ತನ್ನ ಬೇಲಿಯನ್ನು ಹಾಕಿದ್ದಾನಂತೆ. ಹಾಗಾದ್ರೆ ತನ್ನ ದೇವದೂತರನ್ನ ಬೇಲಿ ಹಾಕಿದ್ದಾನಂತೆ, ತನ್ನ ರಕ್ತ ಎಂಬ ಬೇಲಿಯನ್ನ ಹಾಕಿದ್ದಾನಂತೆ. ಸೈತಾನನು ನಮ್ಮನ್ನ ಮುಟ್ಟಬೇಕಾದ್ರೆ, ನಮ್ಮ ಗುಡಾರ ಒಳಗಡೆ ಬರ್ಬೇಕಂದ್ರೆ ಯೇಸು ಸ್ವಾಮಿ ಹಾಕಿದಂತ ಬೇಲಿಯನ್ನ ದಾಟಿ ಬರ್ಬೇಕು ಪ್ರೇರೆ. ಅದು ಅಷ್ಟು ಸುಲಭನ? ದೇವರ ಅಪ್ಪಣೆ ಕೊಡದೆ ಹೊರತು ಆತನು ನಮ್ಮನ್ನ ಆಗಲಿ, ನಮ್ಮ ಕುಟುಂಬವನ್ನಾಗ್ಲಿ ಪ್ರವೇಶ ಮಾಡ್ಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ. ಅದಕ್ಕೆ ದೇವರ ಬಳಿ ಸೈತಾನ ಹೇಳ್ತಿದ್ದಾನೆ ಏನಂತಂದ್ರೆ, ನೀನು ಅವನ ಸುತ್ತಲೂ, ಅವನ ಕುಟುಂಬ ಸುತ್ತಲೂ, ಅವನ ಕುಟುಂಬ ಅಂತ ಹೇಳುವಾಗ ಕುಟುಂಬದಲ್ಲಿರುವಂತ ಎಲ್ಲ ಸದಸ್ಯರ ಸುತ್ತ, ನಮ್ಮ ಕುಟುಂಬ ಸುತ್ತಲೂ ಪ್ರಿಯರೇ. ಮತ್ತೆ 3ನೇದಾಗಿ ಹೇಳ್ತದೆ, ಅವನ ಸ್ವಾಸ್ಥ್ಯದ ಸುತ್ತಲೂ ಬೇಲಿಯನ್ನ ಹಾಕಿದ್ದೀಯಲ್ಲ. ಹಾಗಾದ್ರೆ ದೇವರು ನಿಮ್ಮ ಸುತ್ತಲೂ, ನಿಮ್ಮ ಕುಟುಂಬ ಸುತ್ತಲೂ, ನಿಮ್ಮ ಮಕ್ಕಳ ಸುತ್ತಲೂ ಪ್ರಿಯರೇ, ನೀವು ಕೆಲಸ ಕಾರ್ಯಗಳ ಸುತ್ತಲೂ, ನಿಮಗೆ ಸಂಬಂಧಪಟ್ಟಂತ ಎಲ್ಲ ಸ್ವಾಸ್ಥ್ಯದ ಸುತ್ತಲೂ ತನ್ನ ಬೇಲಿಯನ್ನು ಹಾಕಿದ್ದಾನೆ ಪ್ರೇರೆ. ಸೈತಾನು ಎಲ್ಲೂ ಕೂಡ ನಿಮ್ಮನ್ನ ಬಾಧೆ ಪಡಿಸಬಾರದು ಎಂಬುದಾಗಿ, ನಿಮ್ಮ ಶರೀರದಲ್ಲಾಗ್ಲಿ, ನಿಮ್ಮ ಕುಟುಂಬ ವಿಷಯದಲ್ಲಾಗ್ಲಿ, ನಿಮ್ಮ ಕೆಲಸ ಕಾರ್ಯದಲ್ಲಿ, ನಿಮ್ಮ ಬಿಸ್ನೆಸ್ ನಲ್ಲಿ, ನೀವು ಮಾಡುವಂತ ವ್ಯಾಪಾರದಲ್ಲಾಗಿರ್ಬೋದು ಪ್ರೇರೆ, ನಿಮ್ಮ ಸಂಪಾದನೆಗಳ ಸುತ್ತಲೂ ಕೂಡ ದೇವರು ತನ್ನ ಬೇಲಿಯನ್ನು ಹಾಕಿ, ಸೈತಾನು ಯಾವುದ್ರ ಮೂಲಕವಾದ್ರೂ ಕೂಡ ನಿಮ್ಮಲ್ಲಿ ಪ್ರವೇಶ ಮಾಡಬಾರ್ದು, ನಿಮ್ಮನ್ನ ಬಾಧಿಸಬಾರದು ಎಂಬುದಾಗಿ ತನ್ನ ಬೇಲಿಯನ್ನು ಹಾಕಿ ಕಾಪಾಡ್ತಿದ್ದಾನಂತೆ ಪ್ರಿಯರೇ. ಅಲ್ವಾ? ಎಂತ ಒಳ್ಳೆ ದೇವರು ನೋಡಿ ಪ್ರಿಯರೇ. ಮತ್ತೆ ನಾವು ನೋಡ್ತೀವಿ, ಕೀರ್ತನೆ 118ನೇ ಅಧ್ಯಾಯ 15ನೇ ವಚನ ನಾವು ನೋಡ್ತೀವಿ ಪ್ರಿಯರೇ. ಅಲ್ಲಿ ಹೇಳ್ತದೆ, ನೀತಿವಂತನ ಗುಡಾರದಲ್ಲಿ ಜಯಘೋಷವು, ಉತ್ಸಾಹ ಧ್ವನಿಯು ಮುಳುಗ್ತದೆ ಅಂತ ಹೇಳ್ತದೆ. ನೋಡಿ, ನಮ್ಮ ಕುಟುಂಬ ನೀತಿವಂತರ ಕುಟುಂಬವಾಗಿರ್ಬೇಕು ಪ್ರಿಯರೇ. ನೀತಿವಂತರ ಕುಟುಂಬ ಸುತ್ತ ಆತನು ತನ್ನ ದೇವದೂತರನ್ನ ಕಾವಲಿರಿಸ್ತಾನಂತೆ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನ ಗುಡಾರದಲ್ಲಿ ಏನಿರ್ತದೆ ಪ್ರಿಯರೇ? ಜಯಘೋಷ ಇರ್ತದಂತೆ, ಉತ್ಸಾಹ ಧ್ವನಿ ಇರ್ತದಂತೆ. ಹಾಗಾದ್ರೆ ನಾವು ಪರಾತ್ಪರನ ನಿವಾಸ ಸ್ಥಾನ ಮಾಡಿಸಿಕೊಂಡಿದ್ದೀವಿ. ಮತ್ತೆ ಯೆಹೋವನೇ ನನಗೆ ಶರಣನು ಅಂತ ಹೇಳುವಾಗ ಪ್ರೇರೆ, ನಮ್ಮ ಕುಟುಂಬದಲ್ಲಿ ನಿತ್ಯವೂ ಆತನ ಸ್ತುತಿ ಇರಬೇಕು. ನಾವು ಕುಟುಂಬ ಪ್ರಾರ್ಥನೆ ಮಾಡುವವರಾಗಿರ್ಬೇಕು, ಮತ್ತೆ ಆತನಿಗೆ ಭಯಭಕ್ತಿ ಉಳ್ಳವರಾಗಿರ್ಬೇಕು. ನಮ್ಮ ಗುಡಾರದಲ್ಲಿ ದೇವರ ವಾಕ್ಯದ ಶಬ್ದಗಳು ಮುಳುಗ್ತಾ ಇರಬೇಕು. ನಾವು ಒಬ್ರಿಗೊಬ್ಬರು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಇತರರಿಗೆ ಪ್ರಾರ್ಥನೆ ಮಾಡುವಂತ ಕುಟುಂಬ ನಮ್ಮದಾಗಿರ್ಬೇಕು. ನಾವು ಇತರರಿಗೆ ದೇವರ ಸುವಾರ್ತೆನ ತಿಳಿಸುವಂತ ಕುಟುಂಬವಾಗಿರ್ಬೇಕು ಪ್ರೇರೆ. ಸೇವಕರೇ ಸುವಾರ್ತೆ ಸಾರಬೇಕು ಅಂತಿಲ್ಲ, ಎಲ್ಲ ದೇವ ಜನರು, ಎಲ್ಲ ದೇವರ ಮಕ್ಕಳಿಗೂ ಕೂಡ ಅಧಿಕಾರ ಕೊಡಲ್ಪಟ್ಟೈತೆ. ದೇವರ ಮಕ್ಕಳ ಮೇಲೆ ಒಂದು ಜವಾಬ್ದಾರಿ ಇದೆ. ನಾವುಗಳು ಕೂಡ ಸುವಾರ್ತೆನ ಸಾರುವವರಾಗಿರ್ಬೇಕು ಪ್ರಿಯರೇ. ನಮ್ಮ ಕುಟುಂಬ ಪ್ರಾರ್ಥನೆ ಮಾಡುವ ಕುಟುಂಬವಾಗಿರ್ಬೇಕು. ನಮ್ಮ ಕುಟುಂಬ ದೇವರನ್ನ ಆರಾಧಿಸುವಂತ ಕುಟುಂಬವಾಗಿರ್ಬೇಕು. ನಮ್ಮ ಕುಟುಂಬ ದೇವರ ವಾಕ್ಯವನ್ನ, ಸತ್ಯವಾಕ್ಯವನ್ನ ಓದಿ ಜ್ಞಾನಿಸಿ ಅದರ ಪ್ರಕಾರ ನಡೆಯುವಂತ ಕುಟುಂಬವಾಗಿರ್ಬೇಕು. ನಮ್ಮ ಕುಟುಂಬ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ಕುಟುಂಬವಾಗಿರ್ಬೇಕು ಪ್ರಿಯರೇ. ಆಗ ಯಾವ ಕೇಡನ್ನು ನಮಗೆ ಮುಟ್ಟದ ಹಾಗೆ ನಮ್ಮ ಸುತ್ತಲೂ, ನಮ್ಮ ಕುಟುಂಬ ಸುತ್ತಲೂ, ಮತ್ತೆ ನಮ್ಮ ಸ್ವಾಸ್ಥ್ಯದ ಸುತ್ತಲೂ ದೇವರು ತನ್ನ ಬೇಲಿನ ಹಾಕಿ ನಮ್ಮನ್ನ ಸಂರಕ್ಷಿಸುವನಾಗಿದ್ದಾನೆ ಪ್ರೇರೆ. ಅಷ್ಟು ಮಾತ್ರ ಅಲ್ಲದ ಪ್ರೇರೆ, ನೋಡಿ, ಯೋಬನ ಗ್ರಂಥ 5ನೇ ಅಧ್ಯಾಯ ಅದರಲ್ಲಿ 24ನೇ ವಚನದಲ್ಲಿ ನೋಡ್ತೀವಿ, ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನೋಡಿ, ನಿನ್ನ ಗುಡಾರಕ್ಕೆ ಅಪಾಯ ಇಲ್ಲವೆಂದು ನಿನಗೆ ಗೊತ್ತೇ ಇರುವುದು ಎಂಬುದಾಗಿ
ದೇವರ ವಾಕ್ಯ ಹೇಳ್ತದೆ. ಹಾಗಾದ್ರೆ ದೇವರ ಮೇಲೆ ವಿಶ್ವಾಸ ಇಟ್ಟವರಿಗೆ, ದೇವರ ವಾಕ್ಯವನ್ನ ತಿಳ್ಕೊಂಡವರಿಗೆ, ಯಾರ್ಯಾರು ಪರಾತ್ಪರನ ನಿವಾಸ ಸ್ಥಾನ ಮಾಡಿಸಿಕೊಂಡಿದ್ದಾರೋ, ಯೆಹೋವನು ಯಾರಿಗೆ ಶರಣನಾಗಿದ್ದಾನೋ ಅವರಿಗೆ ನಿಶ್ಚಯ ಉಂಟು, ಅವರಿಗೆ ಒಂದು ನಂಬಿಕೆ ಇದೆ. ಯಾಕಂದ್ರೆ ದೇವರು ನನ್ನ ಜೊತೆ, ನನ್ನ ಕುಟುಂಬ ಜೊತೆ ಆತನು ತನ್ನ ಬೇಲಿಯನ್ನು ಹಾಕಿದ್ದಾನೆ. ಯಾವ ಕೇಡು, ಯಾವ ಉಪದ್ರವ ನನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ನಂಬಿಕೆ ಇಟ್ಟಿರ್ತಾರೆ. ಅದಕ್ಕೆ ಯೋಬ ಹೇಳ್ತಾನೆ, ಪ್ರೇರೆ, ನಿನ್ನ ಗುಡಾರಕ್ಕೆ ಅಪಾಯವಿಲ್ಲವೆಂದು ನಿನಗೆ ಗೊತ್ತೇ ಇರುವುದು. ನಿನ್ನ ಅಟ್ಟಿಯನ್ನು ನೀನು ಪರೀಕ್ಷಿಸುವಾಗ ಏನು ಕಡಿಮೆ ಆಗಿರುವುದಿಲ್ಲ ಅಂತ ಹೇಳಿ ವಾಕ್ಯ ಭಾಗ ಹೇಳ್ತದೆ. ಹಾಗಾದ್ರೆ ಪ್ರೇರೆ, ನೀವು ದೇವರನ್ನು ಆಶ್ರಯಿಸಿಕೊಂಡವರು, ದೇವರ ಮೇಲೆ ವಿಶ್ವಾಸ ಇಟ್ಟು ಆತನ ಮಾರ್ಗದಲ್ಲೇ ನಡೆಯವರಾಗಿದ್ರೆ ನಿಮಗೊಂದು ನಂಬಿಕೆ ಇರಬೇಕು. ನಿಮಗೆ ಒಂದು ನಂಬಿಕೆ ಇದೆ. ಅದೇನಂತಂದ್ರೆ, ನನ್ನ ಗುಡಾರಕ್ಕೆ ಯಾವ ಅಪಾಯವು ಮುಟ್ಟುವುದಿಲ್ಲ ಎಂಬುದಾಗಿ. ಆ ನಂಬಿಕೆ ಮೇಲೆ ನಾವು ಜೀವಿಸ್ತಿದ್ದೀವಿ. 9 ತಿಂಗಳುಗಳ ಕಾಲ ನಿನ್ನ ದೇವ ಯಾವ ಕೇಡನ್ನು ಮುಟ್ಟದ ನಮ್ಮ ಗುಡಾರಕ್ಕೆ ಯಾವ ಕೇಡು ಸಂಭವಿಸದ ಹಾಗೆ ಆತನ ನಡೆಸಿದ್ದಾನೆ. 10ನೇ ತಿಂಗಳು ನೀವು ನಂಬೋದಾದ್ರೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳುವ ಪ್ರಕಾರ, ಪ್ರೇರೆ, ನನ್ನ ಗುಡಾರಕ್ಕೆ ಅಪಾಯವಿಲ್ಲ ಎಂಬುದಾಗಿ ನಾನು ನಂಬಿದ್ದೀನಿ, ದೇವರನ್ನ ನಂಬಿದ್ದೀನಿ, ನಾನು ದೇವರು ಕೊಟ್ಟಂತ ವಾಗ್ದಾನವನ್ನ ನಾನು ನಂಬಿದ್ದೀನಿ. ಆದ್ರಿಂದ 9 ತಿಂಗಳುಗಳ ಕಾಲ ಕಾಪಾಡಿದಂತ ನನ್ನ ದೇವರು ನನ್ನ ಕುಟುಂಬವನ್ನ 10ನೇ ತಿಂಗಳಲ್ಲೂ ಕೂಡ ನನ್ನ ಕುಟುಂಬವನ್ನು ನಡೆಸ್ತಾನೆ. 10ನೇ ತಿಂಗಳಲ್ಲೂ ನನ್ನ ಕುಟುಂಬದ ಅಗತ್ಯತೆಗಳನ್ನ ಸಂಧಿಸ್ತಾನೆ. 10ನೇ ತಿಂಗಳಲ್ಲೂ ಕೂಡ, ಈ ಹೊಸ ತಿಂಗಳಲ್ಲೂ ಕೂಡ ದೇವರು ನನ್ನ ಕುಟುಂಬವನ್ನು ಪೋಷಿಸ್ತಾನೆ, ನನ್ನ ಕುಟುಂಬವನ್ನ ಬಲಪಡಿಸ್ತಾನೆ. ಈ ಹೊಸ ತಿಂಗಳಲ್ಲೂ ದೇವರು ನನ್ನ ಕುಟುಂಬವನ್ನ ಸಂರಕ್ಷಿಸ್ತಾನೆ. ಯಾವ ಕೇಡು ನನಗೆ ಸಂಭವಿಸಲ್ಲ ಎಂಬುದಾಗಿ ನೀವು ನಂಬಿಕೆ ಇಡೋದಾದ್ರೆ ಪ್ರೇರೆ, ಈ ಹೊಸ ತಿಂಗಳಲ್ಲೂ ನಿಮ್ಮ ಕುಟುಂಬವನ್ನ ಉನ್ನತವಾಗಿ ಆತ ನಡೆಸೋದಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಅಷ್ಟು ಮಾತ್ರವಲ್ಲ, 12ನೇ ಅಧ್ಯಾಯ 21ನೇ ವಚನದಲ್ಲಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡ್ತೀವಿ, ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು ಅಂತ ವಾಕ್ಯ ಹೇಳ್ತದೆ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದಂತೆ ದುರ್ಜನರಿಗೆ ಕೇಡು ತುಂಬಿ ತುಳುಕುವುದಂತೆ ಪ್ರೇರೆ. ಹಾಗಾದ್ರೆ ನಾವು ದೇವರ ಜನರಾಗಿದ್ರೆ, ದೇವ ಮಕ್ಕಳಾಗಿದ್ರೆ ಪ್ರೇರೆ, ಸಜ್ಜನರು, ನಾವು ದೇವರಿಗೆ ಸಜ್ಜನರಾಗಿದ್ರೆ, ನಾವು ದೇವರಿಗೆ ಸ್ವಂತ ಜನರಾಗಿರುವುದರಿಂದ ಏನಂತೆ, ಯಾವ ಹಾನಿಯು ನಮ್ಮಲ್ಲಿ ಸಂಭವಿಸುವುದಕ್ಕೆ ದೇವರು ಬಿಟ್ಟು ಕೊಡಲ್ವಂತೆ ಪ್ರೇರೆ. ಯಾವ ಹಾನಿಯೂ ಕೂಡ ಆಗದಂತೆ ದೇವರು ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಕಾಪಾಡುವವನಾಗಿರ್ತಾನೆ ಪ್ರೇರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೆ ಬಾರದು ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸ್ತಾ ಇದೆ ಪ್ರೇರೆ. ಈ ಹೊಸ ತಿಂಗಳಲ್ಲಿ ಬಂದಿದ್ದೀರಿ, ಈ ತಿಂಗಳಲ್ಲಿ ಏನಾಗ್ತದೋ, ಏನ್ ಸಂಭವಿಸ್ತದೋ ಚಿಂತಿಸಬೇಡಿ, ಭಯ ಪಡಬೇಡಿ, ಆತಂಕ ಪಡಬೇಡಿ. ಒಂದು ವೇಳೆ ಸೈತಾನನು ನಿಮ್ಮ ಜೀವಿತದಲ್ಲಿ ಬಂದು, ಕಳೆದ ತಿಂಗಳೇ ನಿನ್ನ ಜೀವಿತ ಈ ರೀತಿಯಾಗಿತ್ತು, ನಿನ್ನ ಕುಟುಂಬವನ್ನು ಈ ರೀತಿಯಾಗಿ ಬಾಧಿಸಿದೆ, ಈ ರೀತಿಯಾಗಿ ನೋವು, ಜಗಳ, ಅಥವಾ ಈ ರೀತಿಯಾಗಿ ರೋಗಗಳಿಂದ ನಿಮ್ಮನ್ನ ಬಾಧೆ ಪಡಿಸ್ದೆ, ಹೀಗೆ ನೋಡಿ ನೀವು ಕಂಗಾಲಾಗುವಾಗೆ ಮಾಡಿದೆ, ಈ 10ನೇ ತಿಂಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮಾಡ್ತೀನಿ ಎಂಬುದಾಗಿ ಒಂದು ವೇಳೆ ಕೆಟ್ಟ ಆಲೋಚನೆಗಳು ನಿಮ್ಮಲ್ಲಿ ಬಿತ್ತುತ್ತಾ ಇರ್ಬೋದು ಪ್ರೇರೆ. ಕೆಟ್ಟ ಆಲೋಚನೆಗಳು ನಿಮ್ಮಲ್ಲಿ ತೆಗೆದುಕೊಂಡು ಬರ್ತಾ ಇರ್ಬೋದು. ಅದನ್ನ ನಂಬಬೇಡ್ರಿ. ಸೈತಾನು ಹೇಳುವಂತ ಆಲೋಚನೆಗಳ ಮೇಲೆ ನಿಮ್ಮ ವಿಶ್ವಾಸ ಇಡಬೇಡಿ, ದೇವರ ವಾಗ್ದಾನದ ಮೇಲೆ ವಿಶ್ವಾಸ ಇಡಿ ಪ್ರೇರೆ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವು ನನ್ನ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ನೀವು ನಂಬುವಾಗ, ಯೇಸುವನ್ನು ನಂಬುವಾಗ, ಆತನ ವಾಗ್ದಾನ ನಂಬುವಾಗ, 9 ತಿಂಗಳಲ್ಲಿ ನೀವು ಅನುಭವಿಸಿದ್ರು 10ನೇ ತಿಂಗಳಲ್ಲಿ ನಿಮ್ಮ ಗುಡಾರದಲ್ಲಿ ಅವನು ಅನುಭವಿಸದ ಹಾಗೆ, ಈ ಹೊಸ ತಿಂಗಳಲ್ಲಿ ನೀವು ಅದರ ಮೇಲೆ ಜಯ ಹೊಂದುವಂತೆ, ಮತ್ತೆ 10ನೇ ತಿಂಗಳಲ್ಲಿ ದೇವರ ವಾಗ್ದಾನವು ನಿಮ್ಮ ಕುಟುಂಬನ ಆವರಿಸಿಕೊಂಡು ಯಾವ ಕೆಡುಕನ ಕಾರ್ಯವು ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳಲ್ಲಿ ಸಂಭವಿಸದ ಹಾಗೆ ಆತನ ಸಂರಕ್ಷಿಸಿ ನಿಮ್ಮನ್ನು ಕಾಪಾಡಿ ನಡೆಸುವನಾಗಿದ್ದಾನೆ ಪ್ರೇರೆ. ಅಷ್ಟು ಮಾತ್ರ ಅಲ್ಲ, ಕೀರ್ತನೆ 121ನೇ ಅಧ್ಯಾಯ 7ನೇ ವಚನ ಹೇಳ್ತದೆ, ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು, ನೀನು ಹೋಗುವಾಗಲೂ ಬರುವಾಗಲೂ ಹಿಂದಿನಿಂದ ಸದಾ ಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಿದೆ ಪ್ರೇರೆ. ಹಾಗಾದ್ರೆ ಯಾವ ಕೇಡು ನಿಮಗೆ ಮುಟ್ಟದ ಹಾಗೆ ಕರ್ತನು ತನ್ನ ರಕ್ತದ ಬೇಲಿಯನ್ನು ಹಾಕಿ, ತನ್ನ ವಾಕ್ಯ ಎಂಬ ಬೇಲಿಯನ್ನು ಹಾಕಿ, ತನ್ನ ದೂತನ ಬೇಲಿಯನ್ನು ಹಾಕಿ, ನೀವು ಹೋಗುವ ಬರುವಾಗ, ನೀವು ಮಾಡುವ ಕೆಲಸ ಕಾರ್ಯ, ನಿಮ್ಮ ಮಕ್ಕಳು ಸ್ಕೂಲ್ಗೆ, ಶಾಲೆಗೆ, ಕಾಲೇಜಿಗೆ ಹೋಗುವಾಗ ಬರುವಾಗ, ಅಥವಾ ನೀವು ಯಾವುದಾದ್ರೊಂದು ಪ್ರಯಾಣಕ್ಕೆ ಹೋಗುವಾಗ ಬರುವಾಗ ಯಾವ ಕೇಡು ಸಂಭವಿಸದ ಹಾಗೆ ಆತನು ನಿಮ್ಮ ಜೊತೆಯಲ್ಲಿ
ಜೊತೆಯಲ್ಲಿದ್ದು ಆತ ನಿಮ್ಮನ್ನ ಸಂರಕ್ಷಿಸ್ತಾನೆ, ನಿಮ್ಮನ್ನ ಕಾದು ಕಾಪಾಡುವನಾಗಿದ್ದಾನೆ. ಅದಕ್ಕಾಗಿ ದೇವರು ಈ ತಿಂಗಳು ವಾಗ್ದಾನ ಮಾಡ್ತಿದ್ದಾನೆ, ಯಾವ ಕೇಡು ನಿನಗೆ ಸಂಭವಿಸೋದು, ಭಯಪಡಬೇಡ, ಚಿಂತೆ ಪಡಬೇಡ, ಕಳವಳಗೊಳ್ಳಬೇಡ, ಯಾವ ಕೇಡು ನಿನಗೆ ಸಂಭವಿಸಲ್ಲ, ಉಪದ್ರವವು ನಿನ್ನ ಕೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಪ್ರಿಯರೇ, ನಾನು ಒಂದು ಸಾಕ್ಷಿ ಹೇಳಲಿಕ್ಕೆ ಹಂಚಿಕೊಳ್ಳಕ್ಕೆ ನಿಮ್ಮ ಮಧ್ಯದಲ್ಲಿ ಇಷ್ಟವುಳ್ಳವನಾಗಿದ್ದೀನಿ. ಪ್ರಿಯರೇ, ನಾನು ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಿದ್ದೆ. ನಮ್ಮ ಚರ್ಚಿಗೆ ಒಂದು ಕುಟುಂಬ ಬರ್ತಿತ್ತು ಪ್ರಿಯರೇ. ಆ ಕುಟುಂಬ ಒಂದು ಅನ್ಯರ ಕುಟುಂಬವಾಗಿತ್ತು. ಸೊ ಅವರು ಬಹಳ ಒಂದು ವ್ಯಾಧಿಯಲ್ಲಿದ್ದಂತ ಒಂದು ಕುಟುಂಬ ಪ್ರಿಯರೇ. ಆ ಕುಟುಂಬಕ್ಕಾಗಿ ಹೋಗಿ ನಾನು ಯೇಸುವಿನ ಬಗ್ಗೆ ಸುವಾರ್ತೆ ಸಾರಿ ಯೇಸುವಿನ ಬಗ್ಗೆ ತಿಳಿಸಿ ಅವ್ರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಪ್ರತಿ ವಾರ ಅವ್ರ ಮನೆಗೆ ನಾನು ಒಂದು ವಿಸಿಟಿಂಗ್ ಕೊಟ್ಟು ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟ ಕಾರಣ, ದೇವರ ವಾಕ್ಯವನ್ನ ನಂಬಿದ ಕಾರಣ ಯೇಸು ಅವರನ್ನ ಗುಣಪಡಿಸ್ತಾ ಪ್ರಿಯರೇ. ಅವ್ರ ಕುಟುಂಬವನ್ನ ಒಂದು ಕತ್ತಲೆಯಿಂದ ಬೆಳಕಿಗೆ ತೆಗೆದುಕೊಂಡು ಬಂದ. ಆ ಯೇಸು ಸ್ವಾಮಿ ನಂಬಿ ಒಂದು 3 ವರ್ಷ ಆದ ಮೇಲೆ ಪ್ರಿಯರೇ, ಒಂದು ಘಟನೆ ಅವ್ರ ಜೀವಿತದಲ್ಲಿ ಸಂಭವಿಸ್ತು. ಅವರ ಸಂಬಂಧಿಕರೇ ಅಂದ್ರೆ ಆ ಮನೆಯ ಯಜಮಾನನು ತೀರ್ಕೊಂಡಿದ್ದಾನೆ ಪ್ರಿಯರೇ. ಆ ಮನೆಯಲ್ಲಿ ಇರೋದು ಒಬ್ಬ ತಾಯಿ, ಅವರಿಗೆ 3 ಜನ ಮಕ್ಕಳು. ಆ ತಾಯಿಯೇ ಆ ಮನೆಯ ಯಜಮಾನಿಯಾಗಿದ್ದಾಳೆ. ಅವರ ಮೈದ ಅವ್ರಿಗಿರುವಂತ ಏನಂತೆ ಮನೆಯನ್ನ ಸುತ್ತ ಇರುವಂತ ಅವರ ಜಾಗ ಎಲ್ಲ ವಶೀಕರಣ ಮಾಡಿಕೊಳ್ಬೇಕೆಂಬುದಾಗಿ, ತನ್ನ ವಶ ಮಾಡಿಕೊಳ್ಬೇಕೆಂಬುದಾಗಿ ಆ ಮೈದ ಈ ಮನೆ ಯಜಮಾನಿಯ ಅಂದ್ರೆ ತನ್ನ ಸ್ವಂತ ಅತ್ತಿಗೆಯ ಕಾಲು ಮಣ್ಣನ್ನ ತೆಗೆದುಕೊಂಡು ಮತ್ತೆ ಅವರ ಬಟ್ಟೆಗಳನ್ನ ತೆಗೆದುಕೊಂಡು ಅವ್ರ ತಲೆ ಕೂದಲನ್ನ ತೆಗೆದುಕೊಂಡು ಹೋಗಿ ಅವರು ಹಂದಿಯನ್ನ ಬೇಟೆ ಕೊಟ್ಟಿದ್ದೇನೆ ಮಾಟ ಮಾಡಿಸಿದ್ದಾರೆ. ಸ್ವಂತ ಅತ್ತಿಗೆಗೆ ಹೇಗಾರ ಮಾಡಿ ಅವರು ಸತ್ತೋಗ್ಲಿ, ಅವ್ರ ಕುಟುಂಬವೆಲ್ಲ ಸರ್ವನಾಶ ಆಗ್ಬಿಡ್ಬೇಕು. ಆದ್ರಿಂದ ಅವರ ಮನೆ ಮತ್ತೆ ಅವ್ರ ಸುತ್ತಮುತ್ತ ಇರುವಂತ ಸ್ಥಳ ಎಲ್ಲ ನನಗೆ ಸಿಗ್ತದೆ ಅನ್ನೋ ಆಸೆಯಿಂದ ಸ್ವಂತ ಮೈದನೆ ಈ ಕಾರ್ಯ ಮಾಡಿದ್ನಂತೆ ಪ್ರಿಯರೇ. ಆದ್ರಿಂದ ಅವರು ಮಾಟ ಮಾಡಿಸ್ಕೊಂಡು ಬಂದು ಅವ್ರ ಮಾಟದವ್ರು ಏನೋ ಕೊಟ್ಟಿದ್ದೆಲ್ಲ ಇವ್ರ ಮನೆ ಸುತ್ತ ಮತ್ತೆ ಇವ್ರ ಮನೆ ಮೇಲೆಲ್ಲ, ಅವ್ರ ಅತ್ತಿಗೆ ಮನೆ ಸುತ್ತ ಅವರ ಅತ್ತಿಗೆಯ ಮನೆ ಮೇಲೆಲ್ಲ ಅದನ್ನ ಎರಚಿದ್ದಾರೆ ಪ್ರಿಯರೇ. ಆದ್ರೂ ಕೂಡ ಅವ್ರಿಗೆ ಯಾವ ಕೇಡು ಸಂಭವಿಸಿಲ್ಲ. ಆಯ್ತು, ಮಾಟ ಮಂತ್ರ ಮಾಡೋನು ಭರವಸೆ ಕೊಟ್ಟು ಕಳಿಸಿದ್ದ, ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಮ ಅತ್ತಿಗೆಗೆ ಏನೋ ಒಂದು ಕಾಯಿಲೆ ಬರ್ಬೋದು, ಒಂದು ಏನಂದ್ರೆ ಏನೋ ಒಂದು ಸಂಭವಿಸ್ಬೋದು, ನಿಮ್ಮ ಅತ್ತಿಗೆ ಸುತ್ತೋಗ್ಬೋದು, ಈಗೆಲ್ಲ ಏನೋ ಹೇಳಿ ಅವ್ರಿಗೆ ಭರವಸೆ ಕೊಟ್ಟು ಮಾಟ ಮಂತ್ರ ಮಾಡೋನು ಕಳಿಸಿದ್ದಾನೆ ಪ್ರಿಯರೇ. ಆದ್ರೆ ನೋಡುವಾಗ ಆತನ ಅವನು ಹೇಳಿದಂತ ಎಲ್ಲಾ ಕಾರ್ಯವನ್ನು ಕೂಡ ತನ್ನ ಅತ್ತಿಗೆ ಮೇಲೆ ಪ್ರಯೋಗ ಮಾಡಿದ್ದಾನೆ, ಅತ್ತಿಗೆ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆದ್ರೆ ಏನೂ ಸಂಭವಿಸಿಲ್ಲ. ಕಾರಣ ಏನು ಗೊತ್ತಾ ಪ್ರಿಯರೇ? ಕೀರ್ತನೆ 91:10 ವಚನ ಹೇಳ್ತದೆ, ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದೆಂಬ ವಾಗ್ದಾನ ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಿದೆ ಪ್ರಿಯರೇ. ಆದ್ರಿಂದ ಅವರು ಪರಾತ್ಪರನ ನಿವಾಸ ಸ್ಥಾನ ಮಾಡಿಸಿಕೊಂಡ ಕಾರಣ ಈ ಯಾವುದೇ ಮಾಟ ಆಗ್ಲಿ ಮದ್ದಾಗ್ಲಿ ಅವ್ರ ಗುಡಾರನ ಮುಟ್ಟಲಿಲ್ಲ. ಆತ ನೋಡ್ದ ಪ್ರಿಯರೇ, ಆತನು 15 ದಿವಸ ಗಂಟ ಕಾಯ್ದ, ಏನು ಸಂಭವಿಸ್ತಿಲ್ಲ. 1 ತಿಂಗಳು ನೋಡ್ದ, ಏನು ಸಂಭವಿಸ್ತಿಲ್ಲ. 2 ತಿಂಗಳು ನೋಡ್ದ, ಏನು ಸಂಭವಿಸ್ತಿಲ್ಲ. 3ನೇ ತಿಂಗಳಲ್ಲಿ ಆತನು ಕೋಪಗೊಂಡು ನಾನು ಏನೇ ಮಾಡಿದ್ರು ಕೂಡ ಇವ್ರಿಗೇನು ಆಗಿಲ್ವಲ್ಲ, ಇವ್ರೆಲ್ಲರೂ ಚೆನ್ನಾಗಿದ್ದಾರಲ್ಲ ಮನೆ ಜನ ಅಂತ ಹೇಳಿ ಆತನು ತುಂಬಾ ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಅವ್ರ ಅತ್ತಿಗೆ ಮೇಲೆ ಜಗಳಕ್ಕೆ ಬಿದ್ದ. ನಾನು ನಿಮ್ಮ ಕುಟುಂಬವನ್ನ ನಾಶ ಮಾಡ್ಬೇಕಂತ ಹೇಳಿದ್ದೇನೆ, ನಿಮ್ಮ ಕಾಲು ಮಣ್ಣನ್ನ ತೆಗೆದುಕೊಂಡು ಹೋದೆ, ನಿಮ್ಮ ಬಟ್ಟೆಗಳನ್ನ ಕಟ್ ಮಾಡ್ಕೊಂಡು ಹೋದೆ, ನಿಮ್ಮ ತಲೆ ಕೂದಲನ್ನ ತೆಗೆದುಕೊಂಡು ಹೋಗಿ ನಾನು ನಿಮಗೋಸ್ಕರ ಮಾಟ ಮಾಡ್ಕೊಂಡು ಬಂದೆ, ಹಂದಿ ಬೇಟೆ ಕೊಟ್ಟು. ಆದ್ರೂ ಕೂಡ ನಿಮ್ಗೆ ಏನೋ ಸಂಭವಿಸ್ತಾ ಇಲ್ಲ ಅಂತ ಹೇಳಿ ಇಡೀ ಊರವರೆಲ್ಲ ನೋಡುವ ಹಾಗೆ ಅವ್ರ ಅತ್ತಿಗೆ ಮೇಲೆ ದೊಡ್ಡ ಜಗಳವನ್ನ ಮಾಡ್ದ ಪ್ರೇರೆ. ನಾನು ಅವತ್ತು ಅವ್ರ ಮನೆಗೆ ಹೋಗ್ಬೇಕಾಗಿದ್ದು ಪ್ರಾರ್ಥನೆಗಾಗಿ ಹೋಗಕ್ಕಾಗ್ಲಿಲ್ಲ ಕಾರಣಾಂತವಾಗಿ. ಮಾರನೇ ದಿನಕ್ಕೆ ಅವ್ರ ಮನೆಗೆ ಹೋಗುವಾಗ ಈ ಆಶ್ಚರ್ಯಕರವಾದ ಸಂಗತಿಯನ್ನ ನನಗೆ ತಿಳಿಸಿದ್ರು. ಆಗ ಅವರೆಲ್ಲರೂ ಒಂಥರ ದಿಗಿಲು, ಭಯಪಟ್ಟಿದ್ರು. ಹೀಗೆಲ್ಲ ಮಾಡಿದಾನ, ಹೀಗೆಲ್ಲ ಮಾಡಿದ್ರು ನಮ್ಗೆ ಏನಾಗಿಲ್ಲವಲ್ಲ. ಅವರು ನನಗೆ ಹಾಗೆ ಹೇಳುವಾಗ ನಾನು ತುಂಬಾ ದೇವರಿಗೆ ನಾನು ಸಂತೋಷ ಪಟ್ಟೆ. ಅಂದ್ರೆ ಅವರು ಆ ವಿಷಯ ನನಗೆ ಹೇಳುವಾಗ ನಾನು ದೇವರಿಗೆ ಸ್ತೋತ್ರ ಮಾಡಿದೆ. ಅವ್ರ ಕುಟುಂಬದವ್ರಿಗೆ ಹೇಳಿದೆ, ನೀವೆಲ್ಲರೂ ಸೇರಿ ದೇವರಿಗೆ ಸ್ತೋತ್ರ ಮಾಡಿ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಸಿಕೊಂಡವರಿಗೆ ಯಾವ ಕೇಡು ಸಂಭವಿಸೋದು, ಉಪದ್ರವವು ಅವರ ಗುಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ರಿಂದ ನೀವು ಯೇಸುವನ್ನ ನಂಬಿದ ಕಾರಣ, ಯೇಸುವಿನ ಮೇಲೆ ವಿಶ್ವಾಸ ಇಟ್ಟ ಕಾರಣ, ಯೇಸು ಸ್ವಾಮಿ ನೀವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟ ಕಾರಣ, ನಿಮ್ಮ ಕುಟುಂಬದಲ್ಲಿ ಏನಂತೆ ದೇವರ ಪ್ರಾರ್ಥನೆ ಮತ್ತೆ ದೇವರ ಸ್ತುತಿ ನಿತ್ಯವೂ ನಡೀತಾ ಇರೋದ್ರಿಂದ ಯಾವ ಮಾಟವಾಗಲಿ ಯಾವ ಮಂತ್ರವಾಗಲಿ ಅದು ಫಲಿಸುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರಿಗೆ ವಿರೋಧವಾಗಿ ಯಾವುದೇ ಮಾಟವಾಗಲಿ ಯಾವುದೇ ಮಂತ್ರಗಳಾಗ್ಲಿ ಸಂಭವಿಸಲ್ಲ ಅಂತ ಪ್ರೇರೆ. ಹಾಗಾದ್ರೆ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟವರಿಗೆ ಯಾವ ಮಾಟ
ತಂತ್ರಗಳಾಗಿರ್ಬೋದು, ಯಾವ ಮಂತ್ರಗಳಾಗಿರ್ಬೋದು ಪ್ರಿಯರೇ, ಅವು ತಮ್ಮ ಕಾರ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವಂತೆ. ಯಾಕಂದ್ರೆ ನಮ್ಮ ಗುಡಾರದ ಸಮೀಪಕ್ಕೆ ಯಾವ ಮಾಟವು, ಯಾವ ಶಾಪವು, ಯಾವ ಮಂತ್ರ ತಂತ್ರಗಳು ಮುಟ್ಟುವುದಕ್ಕೆ ಯೇಸು ಕ್ರಿಸ್ತ ಅವುಗಳಿಗೆ ಅನುಮತಿಯನ್ನ ಕೊಡುವುದಿಲ್ಲ ಪ್ರಿಯರೇ. ಆದ್ರಿಂದ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ಯಾವುದೇ ಸಂಗತಿಗಳಿಗಾಗಿ ಭಯಪಡಬೇಡಿ. ಒಂದು ವೇಳೆ ನಿಮ್ಮ ಗುಡಾರದಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು ಪ್ರಿಯರೇ, ಒಂದು ವೇಳೆ ಗಂಡ ಹೆಂಡತಿರ ಮಧ್ಯದಲ್ಲಿ ಸಮಸ್ಯೆ ಇರ್ಬೋದು, ಮಕ್ಕಳ ವಿಷಯದಲ್ಲಿ ಸಮಸ್ಯೆ ಇರ್ಬೋದು. ನೀವು ಈ ತಿಂಗಳು ವಾಗ್ದಾನವನ್ನು ನಂಬುವಾಗ ದೇವರು ನಿಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ಸರಿಪಡಿಸ್ತಾನೆ. ನೀವು ಯೇಸುವನ್ನ ನಂಬೋದಾದ್ರೆ, ನೀವು ಯೇಸು ಕ್ರಿಸ್ತನ ವಾಗ್ದಾನವನ್ನ ನಂಬಿ ಪ್ರಾರ್ಥನೆ ಮಾಡಿ ಒಪ್ಪಿಸಿ ಕೊಡೋದಾದ್ರೆ, ಕರ್ತನೆ ನೀನು ನನಗೆ ಶರಣನು, ನಾನು ನಿನ್ನನ್ನು ಮೊರೆ ಇಡ್ತೀನಿ, ನಾನು ನಿನ್ನಲ್ಲಿ ಪ್ರಾರ್ಥಿಸ್ತೀನಿ ಸ್ವಾಮಿ. ಈ ಹೊಸ ತಿಂಗಳು ನನ್ನ ಜೀವಿತದಲ್ಲಿ ಕೊಟ್ಟಿದ್ದಿ, ಈ ಹೊಸ ತಿಂಗಳಲ್ಲಿ ಯಾವ ಕೇಡು ನನಗೆ ಸಂಭವಿಸದಂತೆ ನೀನು ನಡೆಸ್ತಿ ಎಂಬುದಾಗಿ ನಾನು ನಂಬ್ತಿದ್ದೀನಿ, ನಿನ್ನನ್ನು ನಂಬುತ್ತೀನಿ, ನಿನ್ನ ವಾಗ್ದಾನ ನಂಬ್ತೀನಿ ಅಂತ ಹೇಳಿ ಪ್ರಿಯರೇ ನೀವು ಒಪ್ಪಿಸಿ ಕೊಡುವುದಾದ್ರೆ, ಕರ್ತನು ನಿಮ್ಮನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಗುಡಾರವನ್ನ, ನಿಮಗೆ ಉಳ್ಳಂತ ಎಲ್ಲವನ್ನ ತನ್ನ ಬೇಲಿನ ಹಾಕಿ ಸಂರಕ್ಷಿಸಿ ಕಾಯ್ದು ನಡೆಸ್ತಾನೆ ಪ್ರಿಯರೇ. ಭಯಪಡಬೇಡಿ. ಹಾಗಾದ್ರೆ ಪ್ರಾರ್ಥನೆ ಮಾಡೋಣ ಬನ್ನಿ. ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೀನಿ. ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೋಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ಹೇಳಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕಳೆದ ತಿಂಗಳು 9 ತಿಂಗಳ ಕಾಲ ಬಂದಂತ ಬೇಟೆಗಾರನ ಬಲೆಯಿಂದ, ಮರಣಕಾರ ವ್ಯಾಧಿಗಳಿಂದ ನಮ್ಮನ್ನ ತಪ್ಪಿಸಿ ಸ್ವಾಮಿ, ಈ ಹೊಸ ತಿಂಗಳಲ್ಲಿ ನಮ್ಮನ್ನು ತಂದಿದ್ದೀರಿ, ಅದಕ್ಕಾಗಿ ಸ್ತೋತ್ರ. 10ನೇ ತಿಂಗಳಲ್ಲಿ ನಿಮ್ಮನ್ನ, ನಿಮ್ಮ ವಾಗ್ದಾನವನ್ನ ನಾವು ನಂಬುತ್ತೀವಿ ಸ್ವಾಮಿ, ಮನಸಾರೆ ನಂಬಿ ಪ್ರಾರ್ಥಿಸ್ತಿದ್ದೀವಿ. ನಮ್ಮ ಕುಟುಂಬ ನಿಮಗೆ ಒಪ್ಪಿಸಿ ಕೊಡ್ತೀವಿ, ನಿನ್ನ ವಾಗ್ದಾನಗಳು ನಂಬುತ್ತೀವಿ ಕರ್ತನೆ. ಯಾಕಂದ್ರೆ ಯಾವ ಕೇಡು ನಿನಗೆ ಸಂಭವಿಸೋದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದು ಎಂಬುದಾಗಿ ನೀವು ಹೇಳಿದ್ದೀರಲ್ಲ. ಆದ್ರಿಂದ ನಾವು ನಿಮ್ಮ ಮೇಲೆ ವಿಶ್ವಾಸ ಇಡ್ತೀವಿ. ಯೋಬನ ಮನೆ ಸುತ್ತಲೂ, ಯೋಬನ ಸುತ್ತಲೂ, ಅವನ ಮಕ್ಕಳ ಸುತ್ತಲೂ, ಅವನ ಸ್ವಾಸ್ಥ್ಯ ಸುತ್ತಲೂ ಹೇಗೆ ಬೇಲಿನ ಹಾಕಿದ್ಯೋ ಅದೇ ರೀತಿಯಾಗಿ ನನ್ನ ಸುತ್ತಲೂ, ನಮ್ಮ ಸುತ್ತಲೂ ಕೂಡ ಕರ್ತನೆ, ನಮ್ಮ ಕುಟುಂಬಗಳ ಸುತ್ತಲೂ ಕರ್ತನೆ, ಮಕ್ಕಳ ಸುತ್ತಲೂ ನೀನು ಬೇಲಿಯನ್ನು ಹಾಕಿ ಕಾಯ್ದು ಕಾಪಾಡುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ನಂಬಿ ಒಪ್ಪಿಸಿ ಕೊಡ್ತಿದ್ದಾರೋ ಅವರ ಸುತ್ತಲೂ, ಅವರ ಕುಟುಂಬ ಸುತ್ತಲೂ, ಅವರ ಮಕ್ಕಳ ಸುತ್ತಲೂ, ಅವರ ಸ್ವಾಸ್ಥ್ಯಗಳ ಸುತ್ತಲೂ ನೀವು ಬೇಲಿಯನ್ನು ಹಾಕಿ ಕಾಯ್ದು ಕಾಪಾಡಿ, ಯಾವ ಕೇಡು ಸಂಭವಿಸದು ಅಂತ ಹೇಳಿದ ಹಾಗೆ ಆ ವಾಗ್ದಾನ ಅವರ ಜೀವಿತದಲ್ಲಿ ನೆರವೇರಲಿ. ಯೇಸುವಿನ ನಾಮದಲ್ಲಿ ಕರ್ತನೆ, ನೀವು ಆ ಮನೆಗೆ ಯಜಮಾನನಾಗಿ ನೀವು ಕಾಯ್ದು ಕಾಪಾಡಿ ಸಂರಕ್ಷಿಸಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಘನತೆ, ಪ್ರಭಾವ, ಸ್ತುತಿಗಳು ನಿಮ್ಗೆ ಅರ್ಪಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ತೀವಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.